ನಮ್ಮ ಕಾಲೇಜಿನಲ್ಲಿ ಈಗ BA BSc ಮತ್ತು BCom ಕೋರ್ಸ್ಗಳು ಇದ್ದಾವೆ. ಸೊ ಅವರಿಗೆ ಈಗ ನಾವು ಮನೆ ಮನೆಗೂ ತೆರಳಿ ಈ ಪ್ರವೇಶಾತಿ ಅಭಿಯಾನ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮನೆ ಮನೆಗೂ ತೆರಳಿ ಅವರ ಪೇರೆಂಟ್ಸನ್ನು ಮೀಟ್ ಮಾಡಿ ಅವರಿಗೆ ನಮ್ಮ ಕಾಲೇಜಲ್ಲಿ ಯಾವ್ಯಾವೆಲ್ಲ ಫೆಸಿಲಿಟೀಸ್ ಇದೆ, ಇಲ್ಲಿ ಸೇರೋದ್ರಿಂದ ಏನೇನೆಲ್ಲ ಅನುಕೂಲ ಆಗ್ಬೋದು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ತಕ್ಕಾಗಿ ನಮಗೆ ಸಕಾರಾತ್ಮಕ ಪ್ರತಿಕ್ರಿಯೆಯೂ ಸಿಕ್ಕಿದೆ. ಈಗಾಗಲೇ ಅಡ್ಮಿಷನ್ಸ್ ನಡೀತಾ ಇದೆ. ಅಡ್ಮಿಷನ್ಸು BAಗೆ 6 ಅಡ್ಮಿಷನ್ಸ್ ಆಗಿದೆ. BComಗೆ 1-2 ಅಪ್ಲಿಕೇಶನ್ಸ್ ಇನ್ನು ತೊಗೊಂಡೋಗಿದ್ದಾರೆ, ಅವ್ರು ಬರಬೇಕು ಇನ್ನು. BSc ಈಗ ಸದ್ಯದಲ್ಲಿ CET ನೀಟು ಆದಮೇಲೆ ಬರೋ ನಿರೀಕ್ಷೆ ಇದೆ ಸ್ಟೂಡೆಂಟ್ಸ್ಗಳು. ಮುಂಚೆ ನಮ್ಮಲ್ಲಿ ಒಂದು 160 ಲಾಸ್ಟ್ ಇಯರು 160 ಅಡ್ಮಿಷನ್ಸ್ ಇತ್ತು. ಲಾಸ್ಟ್ ಇಯರು ಸ್ವಲ್ಪ PU ರಿಸಲ್ಟಲ್ಲೇ ಕಡಿಮೆ ಆದ್ದರಿಂದ ಶೇಕಡಾವಾರು ಕಡಿಮೆ ಆದ್ದರಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕಿಂತ ಮುಂಚೆ ಎಲ್ಲ 210 ಹತ್ರ ಅಡ್ಮಿಷನ್ಸ್ಗಳು ನಡೀತಾ ಇತ್ತು. ಮತ್ತು ಈ ಹೋದ ವರ್ಷದಿಂದ ನಾವು BSc ಕೋರ್ಸನ್ನು ಶುರು ಮಾಡಿರೋದ್ರಿಂದ ಅಡ್ಮಿಷನ್ಸು ಜಾಸ್ತಿ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ ನಾವು. ಇದೇ ಊರಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಇಲ್ಲಿ ಸೇರಿಸೋದ್ರಿಂದ. ಮತ್ತು ಎಲ್ಲ ಥರದ ಫೆಸಿಲಿಟೀಸ್ಗಳನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಲ್ಯಾಬನ್ನು ಮಾಡಿದ್ದೀವಿ, ಹೊಸ ಕೊಠಡಿಗಳ ನಿರ್ಮಾಣ ಆಗಿದೆ. ಅಲ್ಲಿ ಲ್ಯಾಬ್ಗೆ ಬೇಕಾದ ಎಕ್ವಿಪ್ಮೆಂಟ್ಸ್ಗಳನ್ನು ತರಿಸ್ತಾ ಇದ್ದೀವಿ. ಜೊತೆಗೆ ನುರಿತ ಅಧ್ಯಾಪಕರು ಕೂಡ ಇದ್ದಾರೆ. ಎಲ್ಲರೂ ಕೂಡ PhD ಮಾಡಿಕೊಂಡು ಮತ್ತು ಇಲ್ಲಿ ಕಡಿಮೆ ಸ್ಟ್ರೆಂತ್ ಆಗಿರೋದ್ರಿಂದ 1-to-1 ಅವ್ರಿಗೆ. ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿರುವಂತಹ ಮ್ಯಾಂಚೆಸ್ಟರ್ ಸಿಟಿಯಿಂದ ಈಗ ಒಂದು ಎಜುಕೇಷನ್ ಹಬ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಬಹುತೇಕ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಗ್ರಾಮಾಂತರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳನ್ನು ದಾವಣಗೆರೆ ನಗರ ಆಕರ್ಷಣೆಯನ್ನು ಮಾಡ್ತದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ನಾವು ಗ್ರಾಮೀಣ ಭಾಗದ ಈ ಒಂದು ಶ್ರೀ ಬಸವೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆಗೆ ಮಾಯಕೊಂಡದ ಈ ಕಾಲೇಜು ದಾವಣಗೆರೆ ಗ್ರಾಮಾಂತರ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳನ್ನು ಹೆಚ್ಚು ಆಕರ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಾನ್ಯ ಮಾಯಕೊಂಡ ಶಾಸಕರಾಗಿರುವಂಥ ಈಗಾಗಲೇ ಬಸವಂತಪ್ಪನವ್ರನ್ನ ನಾವು ಕೋರ್ಕೊಂಡಿದ್ದೀವಿ. ನಮ್ಮ ಕಾಲೇಜಿನಲ್ಲಿರುವಂಥ 2 ಎಕರೆ ಕ್ಯಾಂಪಸ್ನಲ್ಲಿ ಒಂದು ಅರ್ಧ ಎಕರೆ ಕ್ಯಾಂಪಸ್ಸಲ್ಲಿ ನಮಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಹಿಳಾ ವಿದ್ಯಾರ್ಥಿ ನಿಲಯವನ್ನು ಕಟ್ಟಲಿಕ್ಕೆ ಆ ಜಾಗವನ್ನು ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲಿ ಕಾಲಾವಕಾಶ ಸಿಗುತ್ತೆ. ಕಾರಣ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯ ಇದೆ, SC ST ವಿದ್ಯಾರ್ಥಿ ನಿಲಯಗಳಿದ್ದಾವೆ. ಹಾಗಾಗಿ ಹೆಚ್ಚಿನ ಒಂದು ಸೌಲಭ್ಯ ಮತ್ತು ಇದೊಂದು ದಾವಣಗೆರೆ ಇಡೀ ಜಿಲ್ಲೆಯಲ್ಲೇ ಗ್ರಾಮಾಂತರ ಭಾಗದಲ್ಲಿ ಒಂದು ಎಜುಕೇಷನ್ ಹಬ್ ಆಗಿರುವಂಥ ಒಂದು ಮಾಯಕೊಂಡ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕೆ ಅತಿ ಹೆಚ್ಚಿನ ಸೌಲಭ್ಯಗಳು ಸಿಗ್ತದೆ. ಒಂದೇ ಕ್ಯಾಂಪಸ್ಸಲ್ಲಿ ಇರುವಂತಹ ಎಲ್ಲ ಶಾಲಾ ಕಾಲೇಜುಗಳ ಒಂದು ಶೈಕ್ಷಣಿಕ ವಾತಾವರಣ ನಿರ್ಮಾಣ ಆಗಿರುವಂಥ NSS ಇದೆ, ಸ್ಕೌಟ್ ಗೈಡ್ಸ್ ಇದೆ, ರೆಡ್ ಕ್ರಾಸ್ ಘಟಕಗಳಿದ್ದಾವೆ. ಅದರಿಂದ NSSಲ್ಲಿ ನಾವು ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನು ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಆ ಸರ್ಟಿಫಿಕೇಟ್ ತೊಗೊಂಡಾಗ ಮುಂದೆ ರಿಸರ್ವೇಷನ್ ಕೂಡ ಅವ್ರಿಗೆ ಸಿಗುತ್ತೆ. ಈಗ BSc ಇರೋದನ್ನು ಲ್ಯಾಬ್ಗಳನ್ನು ಹೊಸದಾಗಿ ಬಿಲ್ಡಿಂಗ್ ಆಗಿದೆ, ಹೊಸ ಲ್ಯಾಬ್ಗಳನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಅದರಿಂದ BSc ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ. ಕಳೆದ 3 ಬಾರಿಯಿಂದಲೂ ಕೂಡ ಉತ್ತಮವಾದಂಥ ಒಂದು ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ ಬರ್ತಾ ಇದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ 2 ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ, ಗ್ರಾಮೀಣ ಒಂದು ಕಾಲೇಜ್ ಆದರೂ ಕೂಡ 2 ರ್ಯಾಂಕ್ಗಳು ಬಂದಿದ್ದಾವೆ BA ಒಂದು ವಿಭಾಗದಲ್ಲಿ. ಹಾಗೆಯೇ ಕಳೆದ 3 ಸಾರಿ ಕೂಡ ಅರ್ಥಶಾಸ್ತ್ರ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು 9 ಜನ ಕಳೆದ ಬಾರಿ ತೆಗೆದಿದ್ರು. ಅದರ ಹಿಂದೆ 23-24ನೇ ಸಾಲಿನಲ್ಲಿ 11 ಜನ ವಿದ್ಯಾರ್ಥಿಗಳು ತಗೊಂಡಿದ್ರು. ಕಳೆದ ಬಾರಿ 24-25ರಲ್ಲಿ ಕೂಡ 9 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ತಗೊಂಡು ಉತ್ತಮವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಈ ಕಾಲೇಜು